ಇನ್ನು ಮುಂದುವರೆದಂತೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೊಸಾಳ ಗ್ರಾಮದ ವ್ಯಾಪ್ತಿಯ ಸೀತಾ ನದಿಯಲ್ಲಿ ಮರಳುಗಾರಿಕೆ ಗಿಲ್ಲದೆ ನಡೀತಾ ಇದೆ. ಇನ್ನು ನಾಗರಮಠ ಪ್ರದೇಶದಲ್ಲಿ ವೈಜ್ಞಾನಿಕ ಸರ್ವೆಯನ್ನ ನಡೆಸದೆ ಮರಳು ತೆಗೆಯುವ ಪ್ರಮಾಣ ಹೆಚ್ಚಾಗ್ತಿದೆ. ಗರಿಷ್ಠ 10,000ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಅನ್ನ ತೆಗೆಯಬಹುದಾದ ಈ ಪ್ರದೇಶದಲ್ಲಿ ಸರಿಸುಮಾರು 1.5 ಲಕ್ಷ ಅಷ್ಟು ಮೆಟ್ರಿಕ್ ಟನ್ ಮರಳನ್ನ ತೆಗೆಯುವುದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಇದರ ವಿರುದ್ಧ ಆ ಭಾಗದ ಜನ ಸಿಡಿದೆದ್ದಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ. ಬ್ರಹ್ಮಾವರ ತಾಲೂಕು ಹೊಸಾಳ ಗ್ರಾಮದ ನಾಗರಮಠದಲ್ಲಿ ಜಿಲ್ಲಾಡಳಿತ ಅಕ್ರಮವಾಗಿ ಮರಳು ತೆಗಿಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದೆ. ಸಾಧಾರಣ 1 ಕಿಲೋಮೀಟರ್ ವ್ಯಾಪ್ತಿಯ ಒಂದು ನದಿ ತಟದಲ್ಲಿ, ಸೀತಾ ನದಿ ತಟದಲ್ಲಿ 1,59,000ಕ್ಕೂ ಮೆಟ್ರಿಕ್ ಟನ್ ಮಿಕ್ಕಿ ಮರಳು ತೆಗಿಲಿಕ್ಕೆ ಅವಕಾಶ ಕೊಟ್ಟಿದೆ. ವಾಸ್ತವವಾಗಿ ಅಲ್ಲಿ ಅಷ್ಟು ಮರಳೇ ಇಲ್ಲ. ನಾವು MITಯ ಪ್ರೊಫೆಸರ್ ಆದಂಥ ಉದಯಶಂಕರ್ ಅವರನ್ನು ಕರೆಸಿ ಆ ಭಾಗದ ಆ ನದಿಯ ಸರ್ವೆಯನ್ನು ಮಾಡಿದ್ದೇವೆ. ಅವರ ಸರ್ವೆ ಪ್ರಕಾರ ಅಂದಾಜು ವಾರ್ಷಿಕ ಒಂದು 10,000 ಮೆಟ್ರಿಕ್ ಟನ್ ಮರಳು ಸಿಕ್ಕಿದ್ರೆ ಜಾಸ್ತಿ ಇದೆ. ಇಂಥ ಒಂದು ವರದಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಈ ವರದಿಯನ್ನು ನಾನು ಒಪ್ಪುವುದಿಲ್ಲ ಅಂತಾರೆ. ಉದಯಶಂಕರ್ ಅವರು ಮಣಿಪಾಲದ MITಯ ಪ್ರೊಫೆಸರ್ ಆಗಿರುವಂಥವರು, PhD ಆದಂಥವರು. ಇಡೀ ದೇಶದ ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಗುಜರಾತ್ ರಾಜ್ಯಗಳಲ್ಲಿ ಅವರ ವರದಿಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ರಾಜ್ಯಗಳು ಅವರ ವರದಿಯನ್ನು ಇವತ್ತು ಕೂಡ ಒಪ್ತದೆ. ಆದರೆ ನಮ್ಮ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಆ ವರದಿಯನ್ನು ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಹೊಳೆಯಲ್ಲಿ ಹೊಂಗಿ ತೆಗೋಕ್ಕೆ ತುಂಬ ದೋಣಿಯೆಲ್ಲ ಬಂದು ಒಂದು 60-70 ಮೇಲೆ ದೋಣಿ ಇತ್ತು. ಆ ದೋಣಿಯೆಲ್ಲ ಮೊಣ್ಣತ್ತ ಹೊಂಗಿ ತೆಗೆದು 2 ಸೈಡ್ ಗೆದ್ದಿ ಎಲ್ಲ ಹೊಳೆಗೆ ಹೋಯಿತು. ಮತ್ತು ಒಂಚೂರು ನೀರು ಕುಡಿಯೋಕತ್ತಿಲ್ಲ. ನಾವು ಎಷ್ಟು ಸಲ DC ಆಫೀಸಿಗೆ ಹೋಯ್ತು. ಒಂದು 200 ಜನವರೆಗೆ ಹೋಗಿ DC ಆಫೀಸಿಗೆ ಹೋರೆ ಅವ್ರು ಎಂತ ಹೇಳ್ರೆ, ನಮ್ಗೆ ಅದು ಹೊಲಿದ ವಿಷಯ ನಮಗೆ ಗೊತ್ತಿಲ್ಲ ಅನ್ನಳಿ ಹೇಳ್ರಿ. ನಮ್ಮ ಹತ್ರ ಒಂದು ಮುಖ ಎತ್ತಿ ಕಾಣ್ತಿಲ್ಲ. ನಾವು ಹೊತ್ತು ಎಂತಕ್ಕೆ ಹೋದ್ ಇಡೀ ಇಷ್ಟು ಜನ ಒಂದು 200 ಮನೆಯವ್ರು ನಾವು ಇದ್ದಿತ್ತು ಹೋಯ್ತಲ್ಲ. ಈಗ ಒಂದು ಬಾಮೆಲ್ಲೂ ನೀರು ಕುಡಿಯೋಕತ್ತಿಲ್ಲ. ಆ ನೀರಿಗೆ ವ್ಯವಸ್ಥೆ ಅವ್ರು ಮಾಡಿ ಕೊಡ್ಲಿ. ಮತ್ತೆ ಇನ್ನು ಹಿಂಗೆ ಹೊಂಗಿ ತೆಗೆದ್ರೆ ನಾವು ಬಿಡುದಿಲ್ಲ. ಮತ್ತೂ ಇದನ್ನು ಸಾಧನೆ ಮಾಡತ್ ಮುಂದುವರ್ಸತ್. ಪರಿಪರಿಯಾಗಿ ಆ ಗ್ರಾಮಸ್ಥರು ಹೇಳ್ತಿದ್ದಾರೆ ಎಷ್ಟು ಕಷ್ಟ ಆಗ್ತಿದೆ ಕುಡಿಯೋ ನೀರಿಗೆ ಸಮಸ್ಯೆ. ಅಂದ್ರೆ ಇದು ಇವತ್ತು ನಿನ್ನೆದಲ್ಲ, ಇದು 2012ರಲ್ಲಿ ಅನ್ಸುತ್ತೆ ನನಗೆ ಗೊತ್ತಿದ್ದಂಗೆ. 2012ರಲ್ಲಿ ಒಂದ್ಸರಿ ಇದೇ ಸೀತಾ ನದಿ ಸಂಬಂಧಪಟ್ಟಂಗೆ ಮಾಬುಕ್ಕಳ ಆ ಭಾಗದಲ್ಲಿನೇ ಇದೇ ಇವ್ರೇನು ಹೇಳ್ತಾ ಇದ್ದಾರಲ್ಲ, ನಾಗರಮಠ ಈ ಸುತ್ತಮುತ್ತಲೇ ಇದೆ ಅದು. ಹಂದಾಡಿ ಗ್ರಾಮ ಪಂಚಾಯತಲ್ಲೇನೋ ಬರುತ್ತೆ. ಸೊ ಆ ನಿಟ್ಟಲ್ಲಿ ಆವಾಗಲೇ ಒಂದು ಹೋರಾಟ ಆಗಿತ್ತು. ನೀವು ಏನು ಸೇತುವೆ ಸಂಬಂಧಪಟ್ಟಲ್ಲೇ ಮರಳುಗಾರಿಕೆ ಅವೈಜ್ಞಾನಿಕವಾಗಿ ನಡೆಸ್ತಾ ಇದ್ದೀರಿ, ಸೇತುವೆ ಕುಸಿದು ಹೋಗುತ್ತೆ ಅನ್ನುವಂಥ ನಿಟ್ಟಲ್ಲೇ ಹೋರಾಟ ಮಾಡ್ಕೋತಾ ಬಂದರು. ಇವತ್ತು ಅದರ ಮುಂದುವರಿದ ಭಾಗ ಅಂದ್ಕೊಂಡು ಫೆಬ್ರವರಿಯಲ್ಲಿ ಇದೇ ಜಿಲ್ಲಾಧಿಕಾರಿ TK ಸ್ವರೂಪ್ ಅವರಿಗೆ ಕೊಡ್ತಾರೆ, ನಾವು ಇಲ್ಲಿ ಅವೈಜ್ಞಾನಿಕವಾಗಿ ಮರಳುಗಾರಿಕೆಗೆ ಅವಕಾಶ ಕೊಡಲಾಗಿದೆ, ಒಂದು ಸರಿ ಬಂದು ತಿರುಗಿ ನೋಡಿ, ಇಲ್ಲಿ ಕೃಷಿ ಭೂಮಿಗೆ ತೊಂದರೆ ಆಗ್ತಾ ಇದೆ. ಹೌದು, ಈ ನೀವು ಆಳವಾಗಿ ತೆಗಿತಾ ಇದ್ರೆ 10,000 ಮೆಟ್ರಿಕ್ ಟನ್ನಿಂದ 15,000 ಮೆಟ್ರಿಕ್ ಟನ್ವರೆಗೂ ನೀವು ಮರಳುಗಾರಿಕೆ ಮಾಡುವಂಥ ಜಾಗಕ್ಕೆ ನೀವು 1.5 ಲಕ್ಷ ಮೆಟ್ರಿಕ್ ಟನ್ ಆಗುವಷ್ಟು ಮರಳುಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಟ್ಬಿಟ್ಟಿದ್ದೀರಿ. ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಅವೈಜ್ಞಾನಿಕವಾಗಿ ಅಂದರೆ ವಾಸ್ತವಾಂಶವನ್ನು ಮರೆಮಾಚಿ ಅವರಿಗೆ ಒಂದಷ್ಟು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಒಂದು ಸಾರಿ ತಿರುಗಿ ನೋಡಿ ಅಂತ ಹೇಳ್ಬಿಟ್ಟು TK ಸ್ವರೂಪ್ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಫೆಬ್ರವರಿಯಲ್ಲಿ ಕೊಡ್ತಾರೆ ಮನವಿ. ಅದನ್ನು ಅವರು ತಿರುಗು ಕೂಡ ನೋಡಲಿಲ್ವೇನೋ ಅನ್ನೋಂಥ ನಿಟ್ಟಲ್ಲಿ ಇವತ್ತಿಗೂ ಅಕ್ರಮವಾಗಿ ಅಲ್ಲಿ ಕಾರ್ಯಾಚರಣೆ ನಡೀತಾನೇ ಇದೆ. 60 ಅಡಿ ನದಿ ಇದ್ದಿದ್ದು ಇವತ್ತು 160 ಅಡಿ ನದಿಯಾಗಿ ಕೂತ್ಕೊಂಡಿದೆಯಂತೆ ಅಗಲ. ಸೊ ಇವರು ಹೆಚ್ಚುವರಿಯಾಗಿ ತೆಗಿತಾನೇ ಇದ್ದಾರೆ. ಆ ಮರಳುಗಾರಿಕೆ ಅಲ್ಲಿ ಅಕ್ರಮವಾಗಿ ನಡೀತಾ ಇದೆ. ಅದಕ್ಕೋಸ್ಕರನೇ 25 ಅಡಿ ಮಣ್ಣು ರಸ್ತೆ ಮಾಡ್ಕೊಂಡು ಸಪ್ರೇಟಾಗಿ ಏನೋ ಹೋಗ್ತಾ ಇದ್ದಾರಂತೆ. ಆ ಗಾಡಿ ತಿರುಗಾಡೋ ರಸ್ತೆಯಲ್ಲಿ ಶಾಲಾ ಮಕ್ಕಳುಗಳು ಹೋಗ್ತಾರೆ. ಹೌದು, ಅಲ್ಲಿ ಸ್ಥಳೀಯರು ಅದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿರೋ ರಸ್ತೆಯನ್ನು ಬಳಸ್ಕೊಂಡು ಅಲ್ಲಿರೋ ಮರಳುಗಾರಿಕೆ ನಿರಂತರವಾಗಿ ನಡೀತಾ ಹೋದರೆ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ನದಿ ರೂಪದಲ್ಲಿ, ಮರಳುಗಾರಿಕೆ ರೂಪದಲ್ಲಿ, ಕೃಷಿ ರೂಪದಲ್ಲಿ, ಬಾವಿ ನೀರು ಇವರು ಮರಳು ತೆಗಿತಾ ಇದ್ರೆ ಅಡಿಗಳು ಹೋಗ್ತಾ ಇದ್ದಂಗೆ ಇವ್ರುಗಳಿಗೆ ಬಾವಿಗೆ ಉಪ್ಪು ನೀರು ಬರ್ತಾ ಇದೆ. ಕುಡಿಯೋ ನೀರಿಗೆ ಸಂಚನ ಇವರೇ ತಂದು ಕೊಡ್ತಾ ಇದ್ದಾರೆ. ಸೊ ಇವರಿಗೆ ಕೊನೆ ಗಳಿಗೆಯಲ್ಲಿ ನಮ್ಮ ಆ ಕರಾವಳಿ ಭಾಗದಲ್ಲಿ ನೀರಿನ ಮಟ್ಟ ತುಂಬ ಕೆಳಮಟ್ಟಕ್ಕೆ ಹೋಗ್ಬಿಡುತ್ತೆ. ಇದನ್ನ ಇವು ಜಿಲ್ಲಾಧಿಕಾರಿಗಳು ಇಷ್ಟೆಲ್ಲ ಗಮನಕ್ಕೆ ತಂದಾಗಲೂ ಕೂಡ, ಮೂಲ ಸೌಕರ್ಯಕ್ಕೆ ಪೆಟ್ಟು ಬೀಳ್ತಾ ಇದೆ ಅಂದಾಗಲೂ ಕೂಡ ಇವ್ರ ಬುಡಕ್ಕೆ ಬೆಂಕಿ ಬೀಳ್ತಾ ಇಲ್ಲ, ಇವ್ರು ಯೋಚನೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ತಿರುಗು ನೋಡ್ತಾ ಇಲ್ಲ ಅಂತಂದ್ರೆ ಎಂಥ ದುರಂತ ಇದು. ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಇಷ್ಟೆಲ್ಲ ಮನವಿ ಮಾಡಿಕೊಂಡ್ರು, ಸ್ಥಳೀಯರೆಲ್ಲ ಬಂದು ಬೇಡ್ಕೋತಾ ಇದ್ರು ಕೂಡ ಅದ್ರ ಬಗ್ಗೆ ತಿರುಗಿ ನೋಡ್ತಾ ಇಲ್ಲ ಅಂತಂದ್ರೆ ಏನು ನಿಮ್ಮ 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 ಅಡಿಯಲ್ಲೇ ನಡೀತಾ ಇದೆಯಾ?
ನೀವುಗಳೇ ಇದಕ್ಕೆ ಪೋಷಣೆ ಮಾಡ್ಕೊಂಡು ಕೂತ್ಕೊಳ್ಳೋ ರೀತಿಯಲ್ಲಿ ಆರೋಪಗಳು ಕೇಳ ಬರ್ತಾ ಇದೆ. ಇದರಲ್ಲಿ ನಾವು ಯಾರೂ ಇಲ್ಲ, ಅಧಿಕಾರಿಗಳು ಯಾರೂ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ನಿಮ್ಮ ಕೆಲಸ ಕಾರ್ಯಾಚರಣೆಗಳಾಗಬೇಕು. ನಿತ್ಯ ನಿರಂತರವಾಗಿಸ್ಕೊಂಡಿದ್ದಾರೆ ಹೋರಾಟವನ್ನು. ಯಾರೋ ಒಬ್ಬರು ಬಂದು ಹೇಳೋದಕ್ಕಿಂತ ಮೊದಲು ಮನವಿ ಕೊಟ್ಟಾಗಿದೆ. ಫೆಬ್ರವರಿಯಲ್ಲಿ ಕೊಟ್ಟಿರೋ ಮನವಿಗೆ ನೀವು ಯಾವುದೇ ಪುರಸ್ಕಾರ ಕೊಡದೆ, ಅಲ್ಲಿ ಏನೂ ಕೂಡ ಕಾರ್ಯಾಚರಣೆಗಳನ್ನು ನಡೆಸ್ಕೊಳ್ಳದೇನೆ ಇವತ್ತಿನವರೆಗೂ ತಂದು ನಿಂತ್ಕೊಂಡಿದ್ದೀರಿ. ಒಂದು ಜಿಲ್ಲೆಯ ಅಧಿಕಾರಿಗಳಾಗಿ ನೀವು ಅಲ್ಲಿ ಸಾರ್ವಜನಿಕರ ಅಹವಾಲನ್ನು ಕೇಳಿಕೊಂಡು ಬದಿಗೋರಿಸ್ಕೊಳ್ತೀರಾ, ಅಥವಾ ಅದಕ್ಕೇನಾದರೂ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಕಾರ್ಯಾಚರಣೆ ಮಾಡಬೇಕಿತ್ತ ನೀವು? ಇಲ್ಲಿವರೆಗೂ ಅದ್ರ ಕಡೆ ಗಮನ ಕೊಡ್ತಾ ಇಲ್ವಲ್ಲ. ಮಹಿಳೆಯರು ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಹೌದು, ಮಕ್ಕಳುಗಳು ಸ್ಕೂಲ್ಗೆ ಹೋಗೋದಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇದ್ದಾರೆ. ನದಿ ಬೇರೆ ರೂಪ ತಗೊಳ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ನದಿ ಪಾತ್ರ ಹಾಳಾಗ್ತಾ ಇದೆ. ಅಲ್ಲಿರುವಂಥ ನದಿ ಪಾತ್ರದ ಸುತ್ತಮುತ್ತಲಿನ 200ಕ್ಕೂ ಹೆಚ್ಚು ಮನೆಗಳು ಸಂಕಷ್ಟಕ್ಕೆ ಬೀಳೋ ದಿನಗಳು. ಅಂದರೆ ಬಿದ್ದ ಮೇಲೇ ನೀವು ಬಂದು ಪ್ರಯೋಜನ ಕೊಡೋದಾ, ಅಥವಾ ಅದಕ್ಕೇನು ಬೇಕು ಪರಿಹಾರ ಕೊಡೋದು ಅನ್ನುವಂಥ ನಿಟ್ಟಲ್ಲಿ ಇದು ಜೀವನಗಳ ನಡುವೆ ಹೋರಾಟ ನಡ್ತಿದೆ. ಈ ನಿಟ್ಟಲ್ಲಿ ನೀವು ಅವ್ರ ನಡುವೆ ಆಟ ಆಡ್ಕೊಂಡು ಕೂತ್ಕೊಂಡಂಗಿದೆ. ಇದು ಜೀವನಗಳ ನಡುವೆ ನಿಮ್ಮ ಆಟಗಳು ನಡೀತಾ ಇದ್ದಾವೆ. ನಿಮ್ಮ ಅಧಿಕಾರವನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಮನವಿಗಳು ಬಂದಾಗ ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೀಡಲಿಲ್ಲ ಅಂತಂದರೆ ನಿಮ್ಮ ಅಧಿಕಾರ ಯಾವ ವ್ಯಾಪ್ತಿಯಲ್ಲಿದೆ? ನಿಮ್ಮ ಅಧಿಕಾರವನ್ನು ನೀವು ಯಾವ ನಿಟ್ಟಲ್ಲಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಒಂದು ಭಾಗ ಕಳೆದ 14-15 ವರ್ಷದಿಂದ ನಿಮ್ಗೆ ಹೇಳ್ತಾನೆ ಬರ್ತಾ ಇದ್ದಾರೆ. ಈಗಂತೂ ಕಳೆದ ಒಂದು 2 ತಿಂಗಳಿಂದ ನಿಮ್ಮ ಎಡತಾಕಿದ್ದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿದೆ ಮನವಿ, ಅದನ್ನು ನೋಡಿಕೊಂಡು ಒಂದು ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಏನಿದೆ ಸ್ಥಳ ಪರಿಶೀಲನೆ ನಡೆಸಿ ಯಾರು ಅಕ್ರಮಿಗರಿದ್ದಾರೋ ಅವರನ್ನ ಹದ್ದುಬಸ್ತಲ್ಲಿಡುವಂಥ ಕ್ರಮ ಆಗ್ತಾ ಇಲ್ಲ ಅಂತಂದ್ರೆ ನಾವು ಯಾವ ವ್ಯವಸ್ಥೆ ಹಿಡಿದಿದ್ದೀವಿ? ಸ್ಥಳೀಯ ಶಾಸಕರ ಆದಿಯಾಗಿ ಎಲ್ಲರಿಗೂ ಬಿಸಿ ಮುಟ್ಟಿಸುವಂಥ ಕಾರ್ಯಕ್ರಮ ಆಗ್ಬೇಕಲ್ಲಿ. ನೀವು ಬಾಯಿ ಮುಚ್ಚುವಂಥ ಕೆಲಸಕ್ಕೆ ಹೋಗ್ತಾ ಇದ್ದೀರಿ. ಸ್ಥಳೀಯರನ್ನ ಬಾಯಿ ಮುಚ್ಚೋಕೆ ಹೋದ್ರೆ ಮಾಧ್ಯಮ ಬಂದು ನಿಂತ್ಕೊಳ್ಳುತ್ತೆ. ನಮ್ಮನ್ನ ಬಾಯಿ ಮುಚ್ಚೋದಕ್ಕೆ ಅಸಾಧ್ಯ ನಿಮಗೆ. ಅಲ್ಲಿರುವ ಶಾಸಕರ ಆದಿಯಾಗಿ ಹೇಳ್ತಾ ಇದ್ದೀವಿ, ಎಲ್ಲರೂ ಇದರಲ್ಲಿ ಯಾರ್ಯಾರು ಅಕ್ರಮಿಗರಿದ್ದಾರೋ ಅವರು ಕೊಡೋ ಆದಾಯವನ್ನು ನೆಚ್ಚಿಕೊಂಡು ಕೂತ್ಕೋಬೇಡಿ. ಇವರ 200-300 ಮನೆಯವ್ರಿಗೆ ಮತ್ತೊಂದಷ್ಟು ಮನೆಗಳು ಸೇರ್ಕೊಂಡು ನಿಮ್ಮ ಬಾಯಿ ಮುಚ್ಚುವಂಥ ಕೆಲಸ ಆಗತ್ತೆ. ನಿಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಎಲ್ಲವನ್ನು ಕಿತ್ಕೊಳ್ಳೋ ಕೆಲಸ ಆಗತ್ತೆ. ನಿಮ್ಮ ಆದಾಯಕ್ಕೆ ಕೊಡ್ಲಿ ಏಟು ಬೀಳುತ್ತೆ. ತುಂಬ ದೊಡ್ಡ ಮಟ್ಟದ ಕುಸಿತ ಕಾಣ್ತೀರಿ. ಬೇಡ ಜಿಲ್ಲಾಧಿಕಾರಿಗಳೇ, ನಿಮ್ಮ ಅಡಿಗೆ ಬಂದಿದೆ, ನಿಮ್ಮಲ್ಲಿ ಆ ಶಕ್ತಿ ಇದೆ. ಆ ಬಡ ಜನರು ಏನಿದ್ದಾರೆ ಅವರ ಅಹವಾಲವನ್ನು ಸ್ವೀಕಾರ ಮಾಡಿ ಅವ್ರ ಸ್ಥಳಕ್ಕೆ ಹೋಗಿ ಅವ್ರಿಗೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ನೀವೇ ಖುದ್ದಾಗಿ ಹೋಗಿ ನೋಡಬೇಕು. ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕು. ಯಾಕಂತಂದರೆ ಆ ಪಾತ್ರದಲ್ಲಿ ಬದುಕೋರಿಗೆ ಮಾತ್ರ ಗೊತ್ತು ಅಲ್ಲಿನ ಅವ್ಯವಸ್ಥೆ ಏನಿರುತ್ತೆ ಅನ್ನುವಂಥದ್ದನ್ನು. ಆ ನಿಟ್ಟಲ್ಲಿ ತಾವು ಕೂತ್ಕೊಂಡು ಯೋಚನೆ ಮಾಡಿ ಮಾನವೀಯ ನೆಲೆಗಟ್ಟಲ್ಲಿ ನಿಮ್ಮ ನಿರ್ಧಾರ ಬರಲಿ. ಆ ಸ್ಥಳೀಕರಿಗೆ ಒಂದು ನ್ಯಾಯ ಕೊಡಿ. ನಿಮ್ಗೆ ಆ ಶಕ್ತಿ ಇದೆ, ಮಾಡಿ. ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಆಗ್ರಹಿಸುತ್ತೆ. ಸ್ಥಳೀಯ ಜಿಲ್ಲಾಡಳಿತ ಇರ್ಬೋದು ಮತ್ತೆ ಜನಪ್ರತಿನಿಧಿಗಳು ಕೂಡ ನಮ್ಮ ಕ್ಯಾಮರಾ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ಳಿ. ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.